ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿ. ಯಾವ ಸೈನಿಕರ ಮುಖಾಂತರದಲ್ಲಿ ಪ್ರಜೆಗಳ ಮುಖಾಂತರದಲ್ಲಿ ಗೊತ್ತಾಗ್ತದೆ ಇಂಥ ಋಷಿಯ ಶಾಪ ಉಂಟು. ಈ ಋಷಿಯ ಶಾಪವನ್ನು ನಾನು ಸುಳ್ಳು ಮಾಡ್ತೇನೆ, ನನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಾನು ಸುಳ್ಳು ಮಾಡ್ತೇನೆ ಎಂದು ದೊಡ್ಡದಾದಂತಹ ಒಂದು ಭವನವನ್ನು ನಿರ್ಮಿಸಿಕೊಂಡು ಆ ಭವನದಲ್ಲಿ ಎಲ್ಲೂ ಹೊರಗಡೆ ಹೋದೆ, ಸುತ್ತಲೂ ಜನರನ್ನೆಲ್ಲ ಕಾವಲು ಇಟ್ಟು ಯಾವುದೇ ರೀತಿಯಲ್ಲಿ ಶಸ್ತ್ರಗಳು ಕೂಡ ಬರಬಾರದು ಅನ್ನುವಂತಹ ಎಲ್ಲ ರಕ್ಷಣಾ ಕವಚವನ್ನು ಮಾಡಿಕೊಂಡು ಆತ ಒಳಗಡೆ ವಿಶ್ರಾಂತಿಯನ್ನು ತಗೊಳ್ತಾನೆ. ಅಲ್ಲಿಂದ ಶುರು ಮಾಡ್ತಾನೆ. ಆತನಿಗೆ ಎಲ್ಲ ಆಹಾರ ಎಲ್ಲ ಸರಬರಾಜನ್ನು ಕೂಡ ಸೈನಿಕರೇ ಮಾಡ್ತಾರೆ. ಒಂದು ವಾರದ ಅವಧಿಯಲ್ಲಿ ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತಾ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯ ಮನ ಶಾಂತಿರಣೇನ ಭೂಯ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು.
ವೈದಿಕ ಮಾರ್ಗ ಪ್ರವರ್ತಕ ವ್ಯಾಖ್ಯಾನ ಗುರು ಸಿಂಹಾಸನಾರೂಢ ತುಂಗಭದ್ರಾ ತೀರ ದಕ್ಷಾಶ್ರಮವಾಸ ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿನ ಚರಣಾರವಿಂದಯೋ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೇಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಹೆಗ್ಗೋಡ ಗ್ರಾಮದಲ್ಲಿರ್ತಕ್ಕಂಥ ಆ ಒಂದು ಸಂಸ್ಕಾರ, ಆ ಒಂದು ದೈವಭಕ್ತಿ, ಆ ಒಂದು ಗುರುಶ್ರದ್ಧೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲರನ್ನ ಜೋಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಇದೆ ನೋಡಿ. ಅದು ಎಲ್ಲರಿಗೂ ಕೂಡ ಮಾದರಿಯಾಗಿದೆ, ಎಲ್ಲರಿಗೂ ಅನುಕರಣೀಯವಾಗಿದೆ. ಜೀವನದಲ್ಲಿ ಇವತ್ತು ನಮ್ಮ ಶೈಲೇಶ್ ಕುಟುಂಬದವರು, ವಿಶೇಷ ರತ್ನಮ್ಮ ಅವರ ಸುಪುತ್ರರಾಗಿರ್ತಕ್ಕಂಥ ಶೈಲೇಶ್ ಅವರು ಮತ್ತೆ ರವೀಶ್ ಅವರು ಹಾಗೆ ಉಮೇಶ್ ಅವರು ಇದ್ದಾರೆ, ಎಲ್ಲರೂ ಸೇರಿ ಮಾಡಿದ್ದೀರಿ. ಅದು ವಿಶೇಷವಾಗಿ ನಮ್ಮ ಶೈಲೇಶ್ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಾರಣಾಂತರದಿಂದ ಅವ್ರು ಬರಲಿಲ್ಲ ಇವತ್ತು. ಆದ್ರೆ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶೈಲೇಶನ್ನ ಸ್ಮರಣೆ ಮಾಡ್ಕೊಂಡ್ರು. ಶೈಲೇಶ್ ಅಂದ್ರೆ ಶಿವನೇ. ನಮ್ಮ ಉಮೇಶ್ ಹೇಳಿದ್ರು ಎಲ್ಲರಿಗೂ ಈಶ್ವರನ ಹೆಸರೇ ಇದೆ ಅಂತ. ಶಿವ ಅಂದ್ರೆ ಬೆಟ್ಟ, ಬೆಟ್ಟಕ್ಕೆ ಒಡೆಯ ಅಂತ ನೋಡಿ. ಬೆಟ್ಟ ದೊಡ್ಡದು, ಆ ಶೈಲೇಶ್ವರ ಮನಸ್ಸು ಅಷ್ಟೇ ದೊಡ್ಡದು. ವಿಶೇಷವಾಗಿರ್ತಕ್ಕಂತಹ ನಾಗದೇವರ ಒಂದು ಆಲಯವನ್ನ ಪುನಃ ಪ್ರತಿಷ್ಠಾಪನೆ ಮಾಡಿ ತಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಒಂದು ಕುಂಭಾಭಿಷೇಕ ಮಹೋತ್ಸವವನ್ನ ನಡೆಸಿದ್ದೀರಿ. ಇದು ಜೀವನದಲ್ಲಿ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಅವಿಸ್ಮರಣೀಯವಾದ ಒಂದು ಘಟನೆಯಾಗಿದೆ. ಬದುಕು ಬಂದು ಹೋಗ್ತಕ್ಕಂಥದ್ದು. ಜೀವನದಲ್ಲಿ ನಾವು ಯಾವುದನ್ನ ಪಡ್ಕೊಬೇಕು ಅಂತ ಕೇಳಿದ್ರೆ ಒಳ್ಳೆಯ ಕೆಲಸವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಒಬ್ಬ ಮನುಷ್ಯ ಕೇವಲ ತನಗಾಗಿ ಅಲ್ಲದೆ ತನ್ನ ಕುಟುಂಬ, ತನ್ನ ಸಮಾಜ, ತನ್ನ ದೇಶ, ಹಾಗೆ ವಿಶ್ವ, ಹೀಗೆ ವೈಯಕ್ತಿಕವಾದ ಉನ್ನತಿಯ ಜೊತೆಗೆ ಕುಟುಂಬದ ಕ್ಷೇಮ, ಸಮಾಜದ ಹಿತ, ದೇಶದ ಅಭಿವೃದ್ಧಿ ಹಾಗೂ ವಿಶ್ವದ ಕಲ್ಯಾಣ, ಈ ಅಂಶಗಳನ್ನು ಸಾಧಿಸಲು ಪೂರಕವಾಗಿ ಬದುಕಿದಾಗ ಆತನ ಬದುಕು ನಿಜವಾದ ಅರ್ಥದಲ್ಲಿ ಧನ್ಯತೆಯನ್ನ ಪಡ್ಕೊಳ್ಳುತ್ತೆ. ಇವತ್ತು ನೀವೆಲ್ಲರೂ ಸೇರಿ ಸಾವಿರಾರು ವರ್ಷಗಳ ನಂತರ ಕೂಡ ಸ್ಥಿರವಾಗಿ ಈ ಊರಿನಲ್ಲಿ ಶಾಶ್ವತವಾಗಿ ಉಳಿತಕ್ಕಂತಹ ಒಂದು ಒಳ್ಳೆಯ ಕೆಲಸವನ್ನ, ಪುಣ್ಯದ ಕೆಲಸವನ್ನ ಮಾಡಿದ್ದೀರಿ. ಯಾಕೆಂತ ಕೇಳಿದ್ರೆ ಬದುಕು ಘಟನೆಗಳ ಸರಮಾಲೆ. ಪ್ರತಿ ಕ್ಷಣವೂ ನಮ್ಮ ಜೀವನದಲ್ಲಿ ಒಂದು ಘಟನೆ ನಡೀತಾನೇ ಇರುತ್ತೆ. ಆ ಘಟನೆಗಳನ್ನು ನಮ್ಮ ಅಂತಃಕರಣ ಅನುಕೂಲವಾಗಿ ಸ್ವೀಕಾರ ಮಾಡಿದಾಗ
ನಮಗೆ ಅದು ಆನಂದ ಸುಖಕ್ಕೆ ಕಾರಣ ಆಗುತ್ತೆ.